ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡ್ತಿರೋ ರೆಸಿಪಿ ಜಾಮೂನ್. ಇದಕ್ಕೆ ನಾನು 1.5 ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ. ಸಕ್ಕರೆ ತಗೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಗುಲಾಬ್ ಜಾಮೂನ್ MTR ತಗೊಂಡು 1 ಕಪ್ ಹಾಲು ತಗೊಂಡಿದ್ದೀನಿ. ಇದನ್ನ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ಥರ ಮಿಕ್ಸ್ ಮಾಡ್ಕೋಬಾರ್ದು, ಹೊಡೆದೋಗುತ್ತೆ. ಜಸ್ಟ್ ಹೀಗೆ ಕಲ್ಸ್ಕೊಂಡು ಹಂಗೆ ಮಾಡ್ಕೋಬೇಕು. ಜಸ್ಟ್ ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ಬಿಡಿ ಬಿಡಿಯಾಗಿದೆ, ಅದೇ ಸಾಫ್ಟಾಗಿ ಬರುತ್ತೆ. ನೋಡಿ, ಹೀಗೆ ಕಲಿಸ್ತಾ ಈ ಥರ ಆಗಿರುತ್ತೆ. ಇದನ್ನೇ ನಾನು 1/2 ಅವರ್ ಎತ್ತಿಟ್ಟಿರ್ತೀನಿ. ನೋಡಿ, ಇವಾಗ ಇದು ಈ ಥರ ಆಗಿದೆ. ಒಂದು ಬಾಣಲಿಲಿ ಎಣ್ಣೆ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ನಾವು ಜಾಮೂನ್ನ ಬೇಯಿಸ್ಕೋಬೇಕು. ಈಗ ಜಾಮೂನ್ ಇಟ್ಟು 1/2 ಅವರ್ ಆಗಿದೆ. 1/2 ಅವರ್ ಆದರೂ ಇಟ್ಕೊಳ್ಳಿ, 1 ಅವರ್ ಆದರೂ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಈ ಥರ ಕಲಸಾದ್ಮೇಲೆ ಸಾಫ್ಟಾಗಿ ಬರ್ತಾ ಇದೆ. ಫುಲ್ ಸಾಫ್ಟಾಗಿದೆ. ನಾನು ಇದನ್ನು ತುಪ್ಪ ಜೊತೆ ಉಂಡೆ ಮಾಡ್ಕೊಳ್ತೀನಿ. ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಆದವ್ರು ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಆದರೂ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಳಿ. ರೌಂಡ್ ಉಂಡೆ ಥರ ಮಾಡ್ಕೊಳ್ಳಿ. ನೋಡಿ, ಉಂಡೆ ಥರ ಆಗಿದೆ. ಈ ಥರ ರೌಂಡ್ ಮಾಡ್ಕೊಂಡು ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ, ಲೋ ಫ್ಲೇಮಲ್ಲೇ ಬೇಯುತ್ತೆ. ಇದನ್ನು ಇವಾಗ ಪಾಕಕ್ಕೆ ಹಾಕಿದ್ದೀನಿ. ಇನ್ನು 6 ಅವರ್ಸ್ ಬಿಡಬೇಕು. ನಾನು ನಿಮಗೆ ತೋರಿಸ್ತಾ ಇರೋದು 6 ಅವರ್ಸ್ ಆದಮೇಲೆ ಈ ಥರ ಇರುತ್ತೆ ಅಂತ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೀವು. ನೋಡಿ, ಆ ವಡೆ ಥರ ಹಾಕಿದ್ದೀವಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಗುಲಾಬ್ ಜಾಮೂನ್ ರೆಡಿ. ಆಫ್ಟರ್ 6 ಅವರ್ಸ್ ನಾನು ಈ ಥರ ಬೌಲ್ಗೆ ಹಾಕ್ಕೊಂಡಿರ್ತಾ ಇದ್ದೀನಿ. ಟೋಟಲ್ ನನಗೆ 20-25 ಜಾಮೂನ್ ಒಳಗಡೆ ಆಗಿತ್ತು. ನಿಮಗೆ ಎಷ್ಟಾಗುತ್ತೆ ಅದು ನೀವು ಹೇಗೆ ಉಂಡೆ ಕಟ್ಕೊಂಡಿದ್ದೀರೋ ಅದು. ನೋಡಿ, ಈಗ ಕಲರ್ಫುಲ್ ಆಗಿದೆ, ಸೇಮ್ ಜಾಮೂನ್ ಥರನೇ. ಟ್ರೈ ಮಾಡಿ.